ಒಮ್ಮೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ. ನಿಮ್ಮ ಯಜಮಾನರು ಎದುರಿಗಿನ ಸ್ಕ್ರೀನ್ ಮೇಲೆ ವಿಡಿಯೋ ಕಾಲ್ನಲ್ಲಿ ನಿಮ್ ಜೊತೆ ಮಾತಾಡ್ತಿದ್ದಾರೆ. ಆದ್ರೆ ಅದೇ ಹೊತ್ತಲ್ಲಿ ಮಂಚದ ಕೆಳಗೆ ಅಡಗಿರೋ ಮತ್ಯಾರೋ ನಿಮ್ಮ ಮೈಯನ್ನ ಮುಟ್ಟುತ್ತಿದ್ದಾರೆ ಅಂದ್ರೆ ಆ ಭಯ, ಆ ಕಿಕ್, ಆ ತಳಮ, ಆ ಮಧ್ಯಾಹ್ನ ನಾನು ಭವಿಸಿದ್ದು ಬಹುಶಃ ಯಾವ ಹೆಣ್ಣು ಎಂದು ಅನುಭವಿಸಿರಲಿಕ್ಕಿಲ್ಲ. ನಾನು ನನ್ನ ಗುಲಾಬಿ ಬಣ್ಣದ ಸೀರೆ ಸೆರಗನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಗೊತ್ತಿತ್ತು, ಇವತ್ತು ಈ ಮುಚ್ಚಿದ ಕೋಣೆಯಲ್ಲಿ ಎಲ್ಲಾ ಮರ್ಯಾದೆಯ ಬೇಲಿಗಳು ಮುರಿದು ಬೀಳುತ್ತವೆ ಅಂತ. ಆದ್ರೆ ಈ ಆಟದ ಅಂತ್ಯ ನನಗೆ ನೆಮ್ಮದಿ ಕೊಡುತ್ತಾ ಅಥವಾ ನನ್ನ ಜೀವನವನ್ನೇ ಹಾಳು ಮಾಡುತ್ತಾ? ಸ್ನೇಹಿತರೆ, ನೀವು ಮೊದಲ ಬಾರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ಅಥವಾ ಈ ಕಥೆಯ ಮೊದಲ ಭಾಗವನ್ನ ನೋಡಿಲ್ಲ ಅಂದ್ರೆ ರಾಘವ ಮೊದಲ ಬಾರಿ ಮನೆಗೆ ಮಸಾಜ್ ಮಾಡಲು ಬಂದಾಗ ಏನಾಯ್ತು ಅಂತ ಗೊತ್ತಿಲ್ಲ ಅಂದ್ರೆ ನಿಮಗೆ ಇವತ್ತಿನ ಕಥೆಯ ಅಸಲಿ ಮಜಾ ಸಿಗೋದಿಲ್ಲ. ಹಾಗಾಗಿ ಮೇಲೆ ಕಾಣೋ ಎ ಬಟನ್ ಕ್ಲಿಕ್ ಮಾಡಿ ಮೊದಲ ಭಾಗ ನೋಡ್ಕೊಂಡು ಬನ್ನಿ. ಆಗಲೇ ನಿಮ್ಗೆ ಅರ್ಥ ಆಗೋದು ಇವತ್ತು ಈ ಪರಿಸ್ಥಿತಿ ಯಾಕೆ ಬಂತು ಅಂತ. ರಾತ್ರಿ ಪೂರ್ತಿ ಕಣ್ಣಿಗೆ ನಿದ್ದೆ ಇರಲಿಲ್ಲ. ಹೊರಳಾಡಿ ಬೆಳಗಾಯಿತು. ನಿನ್ನೆ ರಾಘವ ನನ್ನ ಮೈ ಮುಟ್ಟಿದಾಗ ಆದ ಆ ಸಂಚಲನ ಇನ್ನೂ ನನ್ನ ಮೈಯಲ್ಲೇ ಇತ್ತು. ಹೋಗುವಾಗ ಅವನು ನಾಳೆ ಮತ್ತೆ ಬರಲೇಬೇಕು ಅತ್ತಿಗೆ ಅಂತ ಮೆಲ್ಲಗೆ ಕಿವಿಯಲ್ಲಿ ಹೇಳಿದ್ದು ಇನ್ನೂ ಗುಂಯಂತ ಇತ್ತು. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಮುಗಿಸಿದೆ. ಇವತ್ತು ನನ್ನಲ್ಲಿ ಏನೋ ಹೊಸ ಹುರುಪು. ಎಷ್ಟೋ ವರ್ಷದ ನಂತರ ಬಾಡಿ ಹೋಗಿದ್ದ ಹೂವು ಅರಳಿದ ಹಾಗೆ ಇತ್ತು ನನ್ನ ಮನಸ್ಸು. ಸ್ನಾನ ಮಾಡಿ ನನಗೆ ತುಂಬಾ ಇಷ್ಟವಾದ ಗುಲಾಬಿ ಸೀರೆ ಉಟ್ಟೆ. ಇದು ಸಂದೀಪ್ಗೆ ತುಂಬಾ ಇಷ್ಟವಾದ ಬಣ್ಣ. ಆದರೆ ಇವತ್ತು ನಾನು ತಯಾರಾಗಿದ್ದು ಸಂದೀಪ್ಗಾಗಿ ಅಲ್ಲ, ಬೇರೆಯವರಿಗಾಗಿ. ಗಡಿಯಾರದಲ್ಲಿ ಮುಳ್ಳುಗಳು ಮೆಲ್ಲಗೆ ಮುಂದಕ್ಕೆ ಸಾಗ್ತಿದ್ದವು. 10 ಗಂಟೆ ಆಯಿತು. ನನ್ನ ಎದೆ ಬಡಿತ ಜೋರಾಗ್ತಿತ್ತು. ಅವನು ಬರ್ತಾನಾ ಅಥವಾ ನಿನ್ನೆ ಹೇಳಿದ್ದು ಬರೀ ಕ್ಷಣಿಕದ ಮಾತೇ? ಅಷ್ಟರಲ್ಲಿ ಡೋರ್ ಬೆಲ್ ಸದ್ದು ಮಾಡಿತು. ನನ್ನ ಪ್ರಾಣವೇ ಗಂಟಲಿಗೆ ಬಂದಂತಾಯಿತು. ದೀರ್ಘವಾಗಿ ಉಸಿರು ಬಿಟ್ಟೆ. ಕನ್ನಡಿ ಮುಂದೆ ನನ್ನನ್ನೊಮ್ಮೆ ಕೊನೆಬಾರಿ ನೋಡ್ಕೊಂಡು ಬಾಗಿಲು ತೆಗೆದೆ. ಮುಂದೆ ರಾಘವ ನಿಂತಿದ್ದ. ನಿನ್ನೆ ನೋಡಿದ್ದಕ್ಕೂ ಇವತ್ತಿಗೂ ವ್ಯತ್ಯಾಸ ಇತ್ತು. ನಿನ್ನೆ ಅವನು ಹೆದರಿಕೊಂಡಿದ್ದ ಹುಡುಗನ ಹಾಗಿದ್ದ. ಆದ್ರೆ ಇವತ್ತು ಅವನ ಕಣ್ಣಲ್ಲಿ ಒಂದು ಆತ್ಮವಿಶ್ವಾಸ ಇತ್ತು, ಒಂದು ಹಕ್ಕಿತ್ತು. ಅವನು ನೀಟಾದ ಶರ್ಟ್ ಹಾಕಿದ್ದ. ಅವನ ಕೂದಲಿಂದ ನಿನ್ನೆ ನನ್ನ ದಿಂಬಿನ ಮೇಲೆ ಉಳಿದಿದ್ದ ಅದೇ ಸುವಾಸನೆ ಬರ್ತಿತ್ತು. ನಮಸ್ಕಾರ ಅತ್ತಿಗೆ ಅಂದ ನಗುತ್ತಾ. ಅವನ ನಗುವಿನಲ್ಲಿ ಒಂದು ತುಂಟತನ ಇತ್ತು. ನಮಸ್ಕಾರ ರಾಘ ಅಂದೇ ನಡುಗುವ ಧ್ವನಿಯಲ್ಲಿ. ಒಳಗೆ ಬಾ. ಅವನು ಒಳಗೆ ಬಂದ ತಕ್ಷಣ ನಾನು ಬಾಗಿಲು ಹಾಕಿ ಚಿಲಕ ಹಾಕಿದೆ. ರೂಮಿನಲ್ಲಿ ಒಂದು ವಿಚಿತ್ರ ಆತಂಕ ಮತ್ತು ರೋಮಾಂಚನ ಹರಡಿತು. ಅವನು ಇವತ್ತು ಬರೀ ವೈದ್ಯನಾಗಿ ಬಂದಿಲ್ಲ ಅನ್ನೋದು ನಮ್ಮಿಬ್ಬರಿಗೂ ಗೊತ್ತಿತ್ತು. ನಾನು ಅವನನ್ನ ಬೆಡ್ರೂಮ್ಗೆ ಕರ್ಕೊಂಡು ಹೋದೆ. ಇವತ್ತು ನಾನು ಯಾವುದೇ ನೆಪ ಹೇಳೋ ಅವಶ್ಯಕತೆ ಇರಲಿಲ್ಲ. ಎಲ್ಲವೂ ಸ್ಪಷ್ಟವಾಗಿತ್ತು. ಅವನು ತನ್ನ ಬ್ಯಾಗನ್ನು ಟೇಬಲ್ ಮೇಲೆ ಇಟ್ಟ. ಅವನ ಕಣ್ಣುಗಳು ನನ್ನ ಮೇಲೆಯೇ ಇದ್ದವು. ಅವನು ನನ್ನ ಮೇಲೆ ಕೆಳಗೆ ನೋಡ್ತಾ ಇರೋ ರೀತಿ ಕಂಡು ನನ್ನ ಮುಖ ಕೆಂಪಾಗುತ್ತಿತ್ತು. ಅತ್ತಿಗೆ, ಇವತ್ತು ನೋವು ಹೇಗಿದೆ ಅಂತ ಮೆಲ್ಲಗೆ ಕೇಳಿದ. ನಾನು ತಲೆ ತಗ್ಗಿಸಿ ಹೇಳಿದೆ, ನೋವು ಇನ್ನೂ ಇದೆ ರಾಘವು. ಬಹುಶಃ ನಿನ್ನೆಯ ಚಿಕಿತ್ಸೆ ಪೂರ್ತಿಯಾಗಿಲ್ಲ ಅನಿಸುತ್ತೆ. ಅವನು ನನ್ನ ಹತ್ತಿರ ಬಂದ. ಅವನ ಉಸಿರು ನಂಗೆ ತಗಲುವಷ್ಟು ಹತ್ತಿರ. ಚಿಂತೆ ಮಾಡ್ಬೇಡಿ, ಇವತ್ತು ಈ ನೋವನ್ನ ಬೇರು ಸಮೇತ ಕಿತ್ತು ಹಾಕ್ತೀನಿ ಅಂದ. ಅವನು ನನ್ನನ್ನ ಮಂಚದ ಮೇಲೆ ಕೂರಿಸಿದ. ಅತ್ತಿಗೆ, ಇವತ್ತು ನೀವು ಮಲಗುವ ಅವಶ್ಯಕತೆ ಇಲ್ಲ ಅಂದಾಗ ನನಗೆ ಆಶ್ಚರ್ಯ ಆಯ್ತು. ನನ್ನ ಮನಸ್ಸಿನ ಮಾತು ಅವನಿಗೆ ಹೇಗೆ ತಿಳಿಯಿತು? ಅವನು ನನ್ನ ಹೆಗಲ ಮೇಲೆ ಕೈಯಿಟ್ಟ. ಅವನ ಸ್ಪರ್ಶ, ಉಫ್! ನಿನ್ನೆ ಆ ಕೈಗಳಲ್ಲಿ ಹಿಂಜರಿಕೆಯಿತ್ತು. ಆದ್ರೆ ಇವತ್ತು ಒಂದು ಬಿಗಿಯಿತ್ತು. ಅವನು ಮೆಲ್ಲಗೆ ನನ್ನ ಹೆಗಲನ್ನ ಒತ್ತಲು ಶುರು ಮಾಡಿದ. ಅವನ ಬೆರಳುಗಳು ನನ್ನ ಕುತ್ತಿಗೆಯ ಹತ್ತಿರ ಹರಿದಾಡುತ್ತಿದ್ದವು. ನಾನು ಕಣ್ಣು ಮುಚ್ಚಿಕೊಂಡೆ. ನನ್ನ ಬಾಯಿಂದ ಒಂದು ಸಣ್ಣ ಉಸಿರು ಹೊರಬಂತು. ರಾಘವ ನನ್ನ ಕಿವಿಯ ಹತ್ತಿರ ಬಂದು ಪಿಸುಗುಟ್ಟಿದ. ಅತ್ತಿಗೆ, ನೀವು ತುಂಬಾ ಟೆನ್ಷನ್ನಲ್ಲಿದ್ದೀರಾ. ನಿಮ್ಮನ್ನ ನೀವು ಫ್ರೀಯಾಗಿ ಬಿಡಿ. ನಾನು ಕರಗಿ ಹೋಗ್ತಿದ್ದೆ. ನಾನು ಮದುವೆಯಾದವಳು. ಇವನು ನನಗಿಂತ ಚಿಕ್ಕವನು ಅನ್ನೋದನ್ನೆಲ್ಲ ಮರೆತು ಬಿಟ್ಟಿದ್ದೆ.
ಆ ಕ್ಷಣದಲ್ಲಿ ನಾನು ಬರೀ ಒಬ್ಬ ಹೆಣ್ಣಾಗಿದ್ದೆ. ನಾನು ತಿರುಗಿ ಅವನ ಎದೆಯ ಮೇಲೆ ತಲೆಯಿಟ್ಟೆ. ಗಟ್ಟಿಯಾಗಿ ಅಪ್ಪಿಕೊಂಡೆ. ಎಷ್ಟೋ ವರ್ಷದ ನನ್ನ ಒಂಟಿತನ ಕಣ್ಣೀರಾಗಿ ಹರಿಯಿತು. ರಾಘವ ನನ್ನನ್ನ ಸಮಾಧಾನ ಮಾಡಿದ. ನನ್ನ ಕೂದಲನ್ನ ಸವರುತ್ತಾ ಹೇಳಿದ, ನಾನಿದ್ದೀನಿ ಅತ್ತಿಗೆ, ನೀವು ಇನ್ಮೇಲೆ ಒಬ್ಬಂಟಿಯಲ್ಲ. ಅವನು ನನ್ನ ಮುಖವನ್ನ ಮೇಲೆತ್ತಿದ. ನಮ್ಮ ಕಣ್ಣುಗಳು ಒಂದಾದವು. ನಾವು ಹತ್ತಿರವಾಗ್ತಿದ್ದೆವು. ನಮ್ಮ ತುಟಿಗಳು ಸೇರಬೇಕು ಅನ್ನುವಷ್ಟರಲ್ಲಿ ಅಚಾನಕ್ಕಾಗಿ ಕೋಣೆಯಲ್ಲಿ ಒಂದು ಕರ್ಕಶ ಸದ್ದು ಕೇಳಿಸಿತು. ನನ್ನ ಫೋನ್ ರಿಂಗ್ ಆಗ್ತಿತ್ತು. ನಾವಿಬ್ಬರೂ ಬೆಚ್ಚಿಬಿದ್ದು ದೂರವಾದೆವು. ಯಾರೋ ತಣ್ಣೀರು ಸುರಿದ ಹಾಗೆ ಆಯಿತು. ನಾನು ನಡುಗುವ ಕೈಗಳಿಂದ ಫೋನ್ ತೆಗೆದೆ. ಸ್ಕ್ರೀನ್ ಮೇಲೆ ಹೆಸರು ನೋಡಿದ ತಕ್ಷಣ ನನ್ನ ಕಾಲ ಕೆಳಗಿನ ನೆಲ ಕುಸಿದಂತಾಯಿತು. ಸ್ಕ್ರೀನ್ ಮೇಲೆ ಇತ್ತು, ಆಗ್ ಹಸ್ಬೆ ವಿಡಿಯೋ ಕಾಲಿಂಗ್ ಯೋನಿ ಸಂದೀಪ್. ಅವರು ಇವತ್ತು ಹಗಲು ಹೊತ್ತಿನಲ್ಲಿ ಯಾಕೆ ವಿಡಿಯೋ ಕಾಲ್ ಮಾಡ್ತಿದ್ದಾರೆ? ನನ್ನ ಮುಖ ಬೆಳ್ಳಗಾಯಿತು. ರಾಘವ ಕೂಡ ಗಾಬರಿಯಾದ. ನಾನು ಫೋನ್ ಎತ್ತದಿದ್ದರೆ ಸಂದೀಪ್ಗೆ ಅನುಮಾನ ಬರುತ್ತೆ. ಎತ್ತಿದರೆ ರಾಘವ ಇಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಫೋನ್ ಎತ್ತಿ ಅತ್ತಿಗೆ, ಆದ್ರೆ ನಾರ್ಮಲ್ ಆಗಿರಿ ಅಂದ ರಾಘವ ಮೆಲ್ಲಗೆ. ನಾನು ಬೇಗ ನನ್ನ ಕೂದಲು ಸರಿ ಮಾಡ್ಕೊಂಡು, ಸೀರೆ ಸೆರಗನ್ನ ನೀಟಾಗಿ ಹಾಕಿಕೊಂಡು ದೀರ್ಘವಾಗಿ ಉಸಿರು ಬಿಟ್ಟೆ. ರಾಘವ ತಕ್ಷಣ ಮಂಚದಿಂದ ಕೆಳಗೆ ಇಳಿದು ಕ್ಯಾಮೆರಾಗೆ ಕಾಣದ ಹಾಗೆ ಬೆಡ್ನ ಇನ್ನೊಂದು ಬದಿಯಲ್ಲಿ ನೆಲದ ಮೇಲೆ ಕುಳಿತುಕೊಂಡ. ನಾನು ನಡುಗುವ ಕೈಗಳಿಂದ ವಿಡಿಯೋ ಕಾಲ್ ಆನ್ ಮಾಡಿದೆ. ಹಲೋ ಸಂದೀಪ್ ಅಂದೆ ಧ್ವನಿ ಸರಿ ಮಾಡ್ಕೊಂಡು. ಸ್ಕ್ರೀನ್ ಮೇಲೆ ಸಂದೀಪ್ ಮುಖ ಕಾಣಿಸಿತು. ಅವರು ಹೋಟೆಲ್ ರೂಮಲ್ಲಿದ್ದರು. ಹಾ ರೇಖಾ, ಹೇಗಿದ್ದೀಯಾ? ಫೋನ್ ಎತ್ತೋಕೆ ಯಾಕೆ ಇಷ್ಟು ತಡ ಅಂದರು ಸಂದೀಪ್. ಅದು ನಾನು ಬಾತ್ರೂಂನಲ್ಲಿದ್ದೆ, ಕೈ ಒದ್ದೇ ಇತ್ತು ಅಂತ ತಕ್ಷಣ ಸುಳ್ಳು ಹೇಳಿದೆ ಅಲ್ಲ. ನೀನು ಯಾಕೆ ಅಷ್ಟು ಜೋರಾಗಿ ಉಸಿರಾಡ್ತಿದ್ದೀಯಾ? ಹುಷಾರಿಲ್ವಾ ಅಂತ ಅನುಮಾನದಿಂದ ಕೇಳಿದ್ರು. ನನ್ನ ಎದೆಬಡಿತ ನಿಂತು ಹೋದ ಹಾಗೆ ಆಯ್ತು. ಅದು ಮೆಟ್ಟಿಲು ಹತ್ತಿ ಮೇಲೆ ಬಂದೆ ಅಲ್ವಾ ಅದಕ್ಕೆ ಅಂತ ನೆಪ ಹೇಳಿದೆ. ಅವರು ನಂಬಿದರು. ಅವರು ತಮ್ಮ ಮೀಟಿಂಗ್ ಬಗ್ಗೆ ಹೇಳ್ತಿದ್ದರು. ನಾನು ಸುಮ್ಮನೆ ಹ್ಞೂ ಅಂತಿದ್ದೆ. ಆದರೆ ನನ್ನ ಕಣ್ಣುಗಳು ಪದೇ ಪದೇ ಕೆಳಗೆ ಹೋಗ್ತಿದ್ದವು. ಎಲ್ಲಿ ರಾಘವ ಅಡಗಿದ್ದನೋ ಅಲ್ಲಿಗೆ. ಅಷ್ಟರಲ್ಲಿ ನನ್ನ ಪ್ರಾಣವೇ ಹೋದಂತಹ ಒಂದು ಘಟನೆ ನಡೆಯಿತು. ಕೆಳಗೆ ಅಡಗಿದ್ದ ರಾಘವ ಮೆಲ್ಲಗೆ ತನ್ನ ಕೈಯನ್ನ ಮೇಲೆ ತಂದ. ಅವನ ಕೈ ನನ್ನ ಸೀರೆಯ ಕೆಳಗಿನಿಂದ ನನ್ನ ಕಾಲನ್ನ ಸವರಲು ಶುರು ಮಾಡಿದ. ನನ್ನ ಕಣ್ಣುಗಳು ಅರಳಿದವು. ಇವನು ಏನು ಮಾಡ್ತಿದ್ದಾನೆ? ನಾನು ವಿಡಿಯೋ ಕಾಲ್ನಲ್ಲಿ ಇದ್ದೀನಿ ಅನ್ನೋದು ಮರೆತು ಹೋದನಾ? ಕೆಳಗೆ ನೋಡಿ ಕಣ್ಣಲ್ಲೇ ಬೇಡ ಅಂದೆ. ಆದ್ರೆ ರಾಘವನ ಮುಖದಲ್ಲಿ ಒಂದು ರಾಕ್ಷಸೀ ನಗು ಇತ್ತು. ಅವನು ನನ್ನ ಪಾದಗಳನ್ನ ಸವರಲು ಶುರು ಮಾಡಿದ. ಅವನ ಬೆರಳುಗಳು ಮೆಲ್ಲಗೆ ಮೇಲೆ ಸಾಗ್ತಿದ್ದವು. ಒಂದು ಕಡೆ ಸ್ಕ್ರೀನ್ ಮೇಲೆ ಗಂಡ ಮಾತಾಡ್ತಿದ್ದಾರೆ, ಮತ್ತೊಂದು ಕಡೆ ಪ್ರಿಯಕರ ಅವರ ಕಣ್ಣ ಮುಂದೆಯೇ ನನ್ನ ಜೊತೆ ಆಟ ಆಡ್ತಿದ್ದಾನೆ. ಈ ಪರಿಸ್ಥಿತಿ ಎಷ್ಟು ಭಯಾನಕವಾಗಿತ್ತೋ ಅಷ್ಟೇ ರೋಮಾಂಚನಕಾರಿಯಾಗಿತ್ತು. ಭಯ ಮತ್ತು ಸುಖದ ಇಂತಹ ಸಂಗಮ ನಾನು ಯಾವತ್ತೂ ಅನುಭವಿಸಿರಲಿಲ್ಲ. ಸಂದೀಪ್ ಹೇಳ್ತಿದ್ದರು, ರೇಖಾ ಕೇಳು, ನಾನು ಇನ್ನೂ 2 ದಿನ ಬಿಟ್ಟು ಬರ್ತೀನಿ, ಕೆಲಸ ಜಾಸ್ತಿ ಇದೆ. ಆದ್ರೆ ನನ್ನ ಗಮನ ಸಂದೀಪ್ ಮಾತಿನ ಮೇಲಿರಲಿಲ್ಲ. ನನ್ನ ಕಾಲಿನ ಮೇಲೆ ಹರಿದಾಡ್ತಿರೋ ರಾಘವನ ಬೆರಳುಗಳ ಮೇಲಿತ್ತು. ನನ್ನ ಬಾಯಿಂದ ಬರ್ತಿದ್ದ ಸದ್ದನ್ನ ಹೇಗೋ ಹತ್ತಿಕ್ಕುತ್ತಿದ್ದೆ. ಮುಖವೆಲ್ಲ ಬೆವತು ಹೋಗಿತ್ತು. ರೇಖಾ ಕೇಳ್ತಿದ್ಯಾ ಅಂತ ಸಂದೀಪ್ ಜೋರಾಗಿ ಕೇಳಿದರು. ಹಾ ಕೇಳಿಸ್ತಿದೆ, 2 ದಿನ ಓಕೆ ಅಂದೆ ಗಲಿಬಿಲಿಯಿಂದ. ಯಾಕೆ ಅಷ್ಟು ಬೆವರುತ್ತಿದ್ದೀಯಾ? ಫ್ಯಾನ್ ಹಾಕಿಲ್ವಾ ಅಂದ್ರು ಸಂದೀಪ್. ಮತ್ತೆ ಕರೆಂಟ್ ಹೋಗಿದೆರಿ, ಇಲ್ಲಿ ಸಿಕ್ಕಾಪಟ್ಟೆ ಸೆಖೆ ಇದೆ ಅಂತ ಮತ್ತೆ ಸುಳ್ಳು ಹೇಳಿದೆ. ಸರಿ ಆಯ್ತು, ಹುಷಾರಾಗಿರು ಅಂತ ಹೇಳಿ ಸಂದೀಪ್ ಫೋನ್ ಇಟ್ಟರು. ಫೋನ್ ಕಟ್ ಆಗ್ತಿದ್ದ ಹಾಗೆ ಮಂಚದ ಮೇಲೆ ಎಸೆದು ದೀರ್ಘವಾಗಿ ಉಸಿರು ಬಿಟ್ಟೆ. ಯಾವ್ದೋ ಯುದ್ಧ ಗೆದ್ದು ಬಂದ ಹಾಗೆ ಅನ್ನಿಸ್ತು ನನಗೆ. ಅಷ್ಟರಲ್ಲಿ ರಾಘವ ನಗುತ್ತಾ ಮಂಚದ ಕೆಳಗಿನಿಂದ ಎದ್ದು ಬಂದು ನನ್ನ ಪಕ್ಕ ಕುಳಿತ. ನಿನಗೇನಾದ್ರೂ ಹುಚ್ಚ ರಾಘವ? ನನ್ನ ಪ್ರಾಣವೇ ಹೋಗಿತ್ತು ಗೊತ್ತಾ ಅಂತ ಅವನಿಗೆ ಹೊಡೆಯುವ ಹಾಗೆ ನಾಟಕ ಮಾಡಿದೆ. ರಾಘವ ನನ್ನ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ. ಮಜಾ ಇತ್ತಲ್ವಾ ಅತ್ತಿಗೆ ಅಂದ. ನನಗೆ ಕೋಪ ಬರಬೇಕಿತ್ತು, ಆದ್ರೆ ಅವನ ಕಣ್ಣಲ್ಲಿರೋ ಆಸೆ ನೋಡಿ ಸುಮ್ಮನಾದೆ. ಅವನು ನನ್ನನ್ನ ಮಂಚದ ಮೇಲೆ ಮಲಗಿಸಿದ.
ಅವನ ಕಣ್ಣಲ್ಲಿ ಕಾಮ ಸ್ಪಷ್ಟವಾಗಿ ಕಾಣ್ತಿತ್ತು. ನಾನು ನನ್ನ ಗಂಡ ಇಲ್ಲದಿದ್ದಾಗ ಸುಖಪಡಕ್ಕೆ ಕಾಯ್ತಿರೋ ಹೆಣ್ಣು ಅಂತ ಅವನು ಅಂದುಕೊಂಡಿದ್ದ. ನನ್ನ ಕೂದಲನ್ನು ಸವರುತ್ತಾ ನನ್ನ ಮುದ್ದಾಡಕ್ಕೆ ಬಂದ. ಆದರೆ ಆಗ ನಾನು ಮಾಡಿದ್ದನ್ನ ಅವನು ನಿರೀಕ್ಷಿಸಿರಲಿಲ್ಲ. ಅವನನ್ನು ಎರಡೂ ಕೈಯಿಂದ ಜೋರಾಗಿ ತಳ್ಳಿದೆ. ನಿಲ್ಲಿಸು ರಾಘವ ಅಂತ ಕಿರುಚಿದೆ. ರಾಘವದಪ್ಪನೆ ಮಂಚದ ಮೇಲೆ ಬಿದ್ದ. ಶಾಕ್ ಆಗಿ ನನ್ನ ಮುಖ ನೋಡಿದ. ಏನಾಯ್ತು ರೇಖಾ, ಈಗ ತಾನೇ ನೀನು? ನಾನು ಮಂಚದಿಂದ ಎದ್ದು ನಿಂತು ಬಟ್ಟೆ ಸರಿ ಮಾಡಿಕೊಂಡೆ. ನನ್ನ ಕಣ್ಣಲ್ಲಿ ಈಗ ಕಾಮವಿರಲಿಲ್ಲ, ಬದಲಿಗೆ ಬೆಂಕಿಯ ಕೆಂಡವಿತ್ತು. ಏನಂದುಕೊಂಡಿದ್ದೀಯಾ ರಾಘವ? ಗಂಡ ಇಲ್ಲದಿದ್ದಾಗ ಮತ್ಯಾರೋ ಪರಪುರುಷನ ಜೊತೆ ಮಂಚ ಹಂಚಿಕೊಳ್ಳೋ ಚರಿತ್ರೆ ಇಲ್ಲದವಳು ಅಂದುಕೊಂಡಿದ್ದೀಯಾ ನನ್ನನ್ನ? ಅಂದೆ. ರಾಘವನಿಗೆ ಏನು ಹೇಳ್ಬೇಕೋ ಗೊತ್ತಾಗಲಿಲ್ಲ. ಇಲ್ಲ ಅತ್ತಿಗೆ, ನನ್ನ ಉದ್ದೇಶ ಅದಲ್ಲ ಅಂದ. ನಾನು ಅವನ ಮಾತನ್ನು ಅರ್ಧಕ್ಕೆ ಕತ್ತರಿಸಿದೆ. ನನ್ನ ಸೀರೆ ಸೆರಗನ್ನು ಸರಿಸಿ ನನ್ನ ಬೆನ್ನನ್ನ ಅವನಿಗೆ ತೋರಿಸಿದೆ. ಇನ್ನೊಮ್ಮೆ ನೋಡು ಇದನ್ನ ಅಂದೆ. ರಾಘವ ನನ್ನ ಬೆನ್ನು ನೋಡಿ ಬೆಚ್ಚಿಬಿದ್ದ. ನನ್ನ ಬೆನ್ನಿನ ಮೇಲೆ ಬೆಲ್ಟ್ನಿಂದ ಹೊಡೆದ ಹಳೆಯ ಕಪ್ಪು ಗುರುತುಗಳಿದ್ದವು. ನಾನು ಅಳುತ್ತಾ ಹೇಳಿದೆ, ಈ ಗುರುತುಗಳನ್ನ ಕೊಟ್ಟಿದ್ದು ಅದೇ ಗಂಡ. ಈಗ ತಾನೇ ನಾನು ವಿಡಿಯೋ ಕಾಲ್ನಲ್ಲಿ ನಗುನಗುತ್ತಾ ಮಾತಾಡಿಸಿದ್ನಲ್ಲ, ಅವನೇ? ರಾಘವನಿಗೆ ಮಾತು ಹೊರಡಲಿಲ್ಲ. ನಾನು ನನ್ನ ಕಥೆ ಹೇಳಿದೆ. ಸಂದೀಪ್ ಹೊರಗಿನ ಜಗತ್ತಿಗೆ ದೊಡ್ಡ ಬಿಸಿನೆಸ್ ಮ್ಯಾನ್ ಇರಬಹುದು. ಆದರೆ ಈ ಬೆಡ್ರೂಮ್ ಒಳಗಡೆ ಅವನು ಬರೀ ಮೃಗ. ಅವನಿಗೆ ತಂದೆಯಾಗೋ ಯೋಗ್ಯತೆ ಇಲ್ಲ, ಆ ಶಕ್ತಿಯೇ ಅವನಲ್ಲಿಲ್ಲ ಅಂದೆ. ರಾಘವ ಏನು ಅಂತ ಆಶ್ಚರ್ಯದಿಂದ ಕೇಳಿದ. ಹೌದು, ತನ್ನ ಈ ಕೊರತೆಯನ್ನು ಮುಚ್ಚಿಡೋಕೆ, ಆ ಹತಾಶೆಯನ್ನು ತೀರಿಸಿಕೊಳ್ಳೋಕೆ ಅವನು ನನ್ನ ಮೇಲೆ ಕೈ ಮಾಡ್ತಾನೆ. ಸಮಾಜದಲ್ಲಿ ನನ್ನನ್ನ ಬಂಜೆ ಅಂತ ನಿಂದಿಸ್ತಾನೆ. ಯಾಕಂದ್ರೆ ಅವನ ಮರ್ಯಾದೆ ಉಳಿಯಲಿ ಅಂತ. ನಮ್ಮ ಸಂಬಂಧ ಯಾವಾಗೋ ಮುಗಿದು ಹೋಗಿದೆ ರಾಘವ. ನಾವು ಒಂದೇ ಮನೆಯಲ್ಲಿದ್ರೂ ಅಪರಿಚಿತರ ತರ ಇದ್ದೀವಿ. ಡಿವೋರ್ಸ್ ಮಾತುಕತೆ ಎಲ್ಲಾ ಮುಗಿದಿದೆ. ಬರೀ ಕಾಗದದ ಕೆಲಸ ಬಾಕಿ ಇದೆ ಅಷ್ಟೇ. ಕೆಲವೇ ದಿನಗಳಲ್ಲಿ ನಾನು ಈ ಮನೆಯಿಂದ, ಈ ಮನುಷ್ಯನಿಂದ ಮುಕ್ತಳಾಗ್ತೀನಿ. ನಾನು ಹತಾಶಳಾಗಿ ನೆಲದ ಮೇಲೆ ಕುಳಿತೆ. ನನಗೆ ಬಾಯಾರಿಕೆ ಆಗಿದೆ ರಾಘವ, ಆದ್ರೆ ಅದು ದೇಹದ ಸುಖಕ್ಕಲ್ಲ. ಗೌರವಕ್ಕಾಗಿ, ಪ್ರೀತಿಗಾಗಿ ನನಗೊಂದು ಆಸರೆ ಬೇಕು. ಅದಕ್ಕಾಗಿ ರಾಘವ ನನ್ನ ಹತ್ತಿರ ಬಂದು ಮಂಡಿಯೂರಿ ಕುಳಿತ. ಅವನ ಕಣ್ಣಲ್ಲಿ ಈಗ ಕಾಮದ ಬದಲು ಕನಿಕರ ಮತ್ತು ಪಶ್ಚಾತ್ತಾಪ ಇತ್ತು. ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಈಗ ನನ್ನ ಕೊನೆಯ ದಾಳ ಉರುಳಿಸಬೇಕಿತ್ತು. ನಾನು ರಾಘವನನ್ನು ಕರೆಸಿದ್ದು ಬರೀ ಮಜಾ ಮಾಡಕ್ಕಲ್ಲ. ರಾಘವ, ನೀನು ನಿನ್ನೆ ಬಂದೆ, ಇವತ್ತು ಬಂದೆ, ನನ್ನನ್ನುಟ್ಟಿದೆ. ಈ ಅತ್ತಿಗೆಯನ್ನ ಬುಟ್ಟಿಗೆ ಹಾಕೋದು ಸುಲಭ ಅಂದುಕೊಂಡಿದ್ದೀಯ? ಅವನ ಕೈ ಹಿಡಿದು ಕಠೋರ ಧ್ವನಿಯಲ್ಲಿ ಕೇಳಿದೆ. ನೋಡು ರಾಘವ, ನಾನು ಒಡೆದು ಹೋದ ಹೆಣ್ಣು. ನನಗೆ ಒಂದು ರಾತ್ರಿಯ ಪ್ರಿಯಕರ ಬೇಕಿಲ್ಲ. ನನ್ನ ಕೈ ಹಿಡಿದು ನಡೆಸೋ ಗಂಡಸು ಬೇಕು. ನನ್ನ ಡಿವೋರ್ಸ್ ಆದ ಮೇಲೆ, ನಾನು ಈ ನರಕದಿಂದ ಬಿಡುಗಡೆ ಹೊಂದಿದ ಮೇಲೆ ನೀನು ನನ್ನನ್ ಮದುವೆ ಆಗ್ತೀಯಾ? ನನಗಿಂತ ವಯಸ್ಸಿನಲ್ಲಿ ದೊಡ್ಡವಳಾದ, ಸಮಾಜದಲ್ಲಿ ಕೆಟ್ಟ ಹೆಸರು ಬಂದಿರೋ ಈ ಹೆಣ್ಣನ್ನ ನಿನ್ನ ಹೆಂಡತಿ ಅಂತ ಒಪ್ಕೋತೀಯಾ? ರೂಮಿನಲ್ಲಿ ಸ್ಮಶಾನ ಮೌನ ಆವರಿಸಿತು. ರಾಘವನ ಹಣೆ ಮೇಲೆ ಬೆವರಿನ ಹನಿಗಳೂ ಕಂಡವು. ರೊಮ್ಯಾನ್ಸ್ ಮಾಡೋದು ಸುಲಭ, ಆದರೆ ಜವಾಬ್ದಾರಿ ಹೊರಬರೋದು ತುಂಬಾ ಕಷ್ಟ. ಮಾತು ಬೆಡ್ರೂಮ್ನಿಂದ ಮದುವೆ ಮಂಟಪದವರೆಗೆ ಹೋಗುತ್ತೆ ಅಂತ ಅವನು ಅಂದುಕೊಂಡಿರಲಿಲ್ಲ. ನೀನು ನನ್ನನ್ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟರೆ, ನನ್ನ ಜೊತೆ ಇರ್ತೀನಿ ಅಂತ ಪ್ರಮಾಣ ಮಾಡಿದರೆ, ಈಗಲೇ ನಾನು ನಿನ್ನವಳಾಗೋಕೆ ಸಿದ್ಧ. ನನ್ನ ದೇಹ, ಮನಸ್ಸು ಎಲ್ಲವೂ ನಿನಗೆ ಅರ್ಪಣೆ. ಆದರೆ ನಿನ್ನ ಮನಸ್ಸಿನಲ್ಲಿ ಬರೀ ಟೈಂ ಪಾಸ್ ಮಾಡೋ ಆಸೆ ಇದ್ದರೆ, ಈ ಕ್ಷಣವೇ ಈ ರೂಮಿನಿಂದ ಹೊರಗೆ ಹೋಗು ಅಂದೆ. ಇದೊಂದು ಜೂಜಾಟವಾಗಿತ್ತು. ರಾಘವ ಬರೀ ಒಬ್ಬ ಹುಡುಗನೋ ಅಥವಾ ಜವಾಬ್ದಾರಿ ಹೊರಬಲ್ಲ ಗಂಡಸೋ ಅನ್ನೋದನ್ನ ಅವನೇ ನಿರ್ಧರಿಸಬೇಕಿತ್ತು. ಗಡಿಯಾರ ಟಿಕ್ ಟಿಕ್ ಅಂತ ಸದ್ದು ಮಾಡ್ತಿತ್ತು. ಅದು ನನ್ನ ಎದೆ ಬಡಿತದಷ್ಟೇ ಜೋರಾಗಿತ್ತು. ನಾನು ಅವನ ಉತ್ತರದ ನಿರೀಕ್ಷೆಯಲ್ಲಿದ್ದೆ. ರಾಘವ ಈ ಜವಾಬ್ದಾರಿ ಒಪ್ಕೋತಾನಾ ಅಥವಾ ಹೆದರಿ ಓಡಿ ಹೋಗ್ತಾನಾ? ನನ್ನ ಈ ಪ್ಲಾನ್ ನನಗೆ ಬಿಡುಗಡೆ ಕೊಡಿಸುತ್ತಾ? ಸ್ನೇಹಿತರೆ, ನೀವೇನಾದ್ರೂ ರಾಘವನ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ರಿ? ಪ್ರೀತಿ ಅಂದ್ರೆ ಬರೀ ಮೈಯ ಸುಖನಾ ಅಥವಾ ಕಷ್ಟದಲ್ಲಿ ಜೊತೆಗಿರೋ ಶಕ್ತಿನಾ?
ರಾಘವ ರೇಖಾಳ ಕೈ ಹಿಡಿತಾನಾ ಅಥವಾ ಅವಳನ್ನ ಅನಾಥಿಯಾಗಿ ಬಿಟ್ಟು ಹೋಗ್ತಾನಾ? ಇದು ತಿಳಿಯಬೇಕಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.